ಈ ಗ್ಯಾಸ್ ಇದು ಮಾಸ್ಟರ್ ಪೀಸ್. ನೀವು ಏನ್ ಕೆಲಸ ಮಾಡ್ತೀರಿ? ಆಯ್ತು, ಇದೇ ನಮ್ ಲಕ್ಸುರಿ ಬೆಡ್. ಇದು ನೀವು ಬಾಡಿಸ್ಮನ್ ಇಷ್ಟೇ. ಸೊ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಮಿಸಸ್ ಸಾಯಿ ಮಾತಾಡೋದು. ಮಿಸ್ಟರ್ ಸಾಯಿ ಇಲ್ಲಿದ್ದೀನಿ, ಮಿಸಸ್ ಸಾಯಿ ಒಳಗೆ ಅಡಿಗೆ ಮಾಡಾಕತ್ತಾರ. ವೆಲ್ಕಮ್ ಟು ಅವರ್ ಚಾನಲ್. ನಮ್ಮ ಧರ್ಮಪತ್ನಿ ಸುನೀತಾ ಅವರು ಏನ್ ಮಾಡಾಕತ್ತಾರಂದ್ರೆ ಇವತ್ತ ಮಶ್ರೂಮ್ ಬಿರಿಯಾನಿ ಮಾಡಾಕತ್ತಾರ. ಮಶ್ರೂಮ್ ಮಸಾಲಾ ಮಾಡಾಕತ್ತಾರ. ಇವತ್ತು ಮನ್ಯಾಗ ಇದ್ವಲ್ಲ, ಅದಕ್ಕೆ ಮಾಡಾಕತ್ತೀವಿ. ವಿಡಿಯೋ ಇವತ್ತ ಯಾಕೆ ಮಾಡಾಕತ್ತೀವಿ ಅಂದ್ರೆ ಭಾಳ ಜನ ಪಾಪ ಕೇಳಾಕತ್ತಿದ್ರಿ, ನೀವೆಲ್ಲ ಹೋಮ್ ಟೂರ್ ಮಾಡ್ರಿ ಅಂತೇಳಿ. ನಮ್ದೇನ್ ಮಾಡ್ಬೇಕಂತಿರ್ಲಿಲ್ಲ, ಬಟ್ ಒಂದು ಇಬ್ಬರೇ ಆಗ್ಲಿ 3 ಜನ ಆಗ್ಲಿ ಕೇಳಿರಿ ಅಂತ ನಿಮ್ಗೋಸ್ಕರ ಅಂತೂ ನಿಮ್ ಮಾತಿಗೆ ಬೆಲೆ ಕೊಟ್ಟು ಮಾಡ್ಬೇಕಾಗುತ್ತ. ನಮ್ ಹೋಮ್ ಟೂರ್ ಅನ್ನ ಹಾಕಿ ದೊಡ್ಡ ಅಂದ್ರೆ ಸ್ವಂತ ಮನೆ ಅಲ್ಲ, ಬಾಡಿಗೆ ಮನೆ ಆಗಿದೀವಿ ಬೆಂಗಳೂರಾಗ. ಸೊ ಇದು ನಮ್ದು ಕಿಚನ್. ನಾನು ಹೇಳ್ತಿ ಪರಿಚಯ ಮಾಡಿಸ್ಕೊಡ್ತಾರಲ್ಲ ಏನೇನ್ ಸಾಮಾನು ಏನೇನಿಲ್ಲ ಅಂತ. ಕಿಚನ್ ನಮ್ದು ತೋರಿಸಿಲ್ಲ, ಕಿಚನ್ ಇಲ್ಲೆಲ್ಲ ಬಾಂಡೆ ಸಾಮಾನು ಇರ್ತೀನಿ. ಇನ್ನೊಂದು ಏನ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇಲ್ಲೇನು ಬಾಂಡೆ ಸಾಮಾನು ಕಾಣ್ತಾವಲ್ಲ, ಇದ್ರೊಳಗೆ ಪ್ರತಿಯೊಂದನು ನಾವಿಬ್ರು ಕಷ್ಟಪಟ್ಟು ಒಂದೊಂದನ್ನು ತಗೊಂಡಿರುವಂತದ್ದು. ಊರ್ಲಿಂದ ಯಾವ್ದು ತಂದಿಲ್ಲ, ಯಾರು ಕೊಟ್ಟಿದ್ವಲ್ಲ, ಏನೋ ಲವ್ ಮ್ಯಾರೇಜ್ ಅಂದ್ರೆ ಹಿಂಗೆ ಇರ್ತಾವ, ಎಲ್ಲ ನಾವೇ ತಗೋಬೇಕಾಗತ್ತ. ಸೊ ಯಾರು ಕೊಡಂಗಿಲ್ಲ. ಸೊ ಅದಕ್ಕೆ ನಮ್ಗೆ ಬಾಂಡೆ ಸಾಮಾನು ಇಷ್ಟೇ. ಏನು ಒಂದು 3 ಗ್ಲಾಸ್ ಚಾ ಕುಡಿಯಾಕ, ಮಿಕ್ಸರ್ ಜಾರ್, ಒಂದು ಕಡಾಯಿ, 2 ಮಗುಣಿ, ಒಂದು ಕುಕ್ಕರ್, ಒಂದು 2 ಪ್ಲೇಟ್, ಇಷ್ಟೇ ನಮ್ದು. ಆಮೇಲೆ ಇಲ್ಲೊಂದು ತವ. ಇಷ್ಟು ನಮ್ದು ಪುಟ್ಟದಾಗಿರೋ ಸಂಸಾರ, ಏನು ಭಾಳ ದೊಡ್ಡದಿಲ್ಲ ಇದು. ಯಾಕಂದ್ರೆ ನಮಗೆ ಇದ್ರೊಳಗೆ ಒಂದೊಂದು ಸ್ಪೂನು ನಾವು ಕಷ್ಟಪಟ್ಟು ತಗೊಂಡ್ವಿ ಅಂದ್ಮೇಲೆ ಈಗ ಒಂಥರ ಹೆಮ್ಮೆ ಅನ್ಸುತ್ತೆ. ಅದು ಅರೇಂಜ್ ಮ್ಯಾರೇಜ್ ಆಗಿದ್ರೆ ಅದು ಕೊಡ್ತಾರ, ಇದು ಕೊಡ್ತಾರ, ಮನೆ ತುಂಬ ಇಡಕ್ಕೆ ಸಾಮಾನು ಇಡಕ್ಕೆ ಜಾಗ ಇರಂಗಿಲ್ಲ, ಆ ಥರ ಇರ್ತೈತಿ. ಅದು ಸೆಕೆಂಡ್ರಿ. ಅದ್ರೊಳಗೆ ಆ ಥರ ಕೊಟ್ರು ಒಬ್ಬರಿಗೆ ಖುಷಿ ಇರಲ್ಲ, ಏನು ಮಾಡಕ್ ಬರಲ್ಲ. ಸೊ ಇದು ನಮ್ದು ಇದು ವಾಟರ್ ಕ್ಯಾನು. ಸೊ ಇದು ನಮ್ದು ಗ್ಯಾಸು. ಇನ್ನೊಂದು ಏನು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ನಾನು ತೋರಿಸ್ತೀನಿ ನಿಮಗೆ. ಈ ಗ್ಯಾಸು ಇದು ಮಾಸ್ಟರ್ ಪೀಸ್. ಇದು ಯಾಕಂದ್ರೆ ಬೆಂಗಳೂರಿಗೆ ಯಾವಾಗ ಬಂದ್ವಿ ಫಸ್ಟ್ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದೆ ಇದು. ನಮ್ಮ ತಮ್ಮ ಪ್ರೇಮ್ ಅದಲ್ಲ, ಅವನ ಜರ್ನಿನೂ ಸ್ಟಾರ್ಟ್ ಆಗಿದ್ದೀವಿ ಇದೇ ಗ್ಯಾಸ್ ಮೇಲೆ ಸ್ಟಾರ್ಟ್ ಆಗೈತಿ. ನಮ್ದು ಇದ್ರ ಮೇಲೆ ಸ್ಟಾರ್ಟ್ ಆಗೈತಿ. ನಾವೇನು ಮೊನ್ನೆ ಊರಿಂದ ಇಷ್ಟು ಸಾಮಾನಿಗೆ ಹೊತ್ಕೊಂಡು ಬಂದು ಏನಿಲ್ಲ, ಜಸ್ಟ್ ನಮ್ಮ ಲಗೇಜ್ ತಂದಿದ್ವಿ, ತಗೊಳಕ್ ಬಟ್ಟಿ, ಒಂದು 10 kg ಹಿಟ್ಟು ತಂದಿದ್ವಿ ಅಷ್ಟೇ. ಅದನ್ನ ಬಿಟ್ರೆ ಏನೇನು ತಂದಿಲ್ಲ ಒಂದು ಸಾಮಾನು. ಎಲ್ಲ ಪ್ರತಿಯೊಂದೂ ನಾವು ತಿಂಗಳ ಸ್ವಲ್ಪ ಅಂತ ಹೇಳಿದ್ರು. ಸ್ವಲ್ಪ ಸೇವಿಂಗ್ ಮಾಡಿ ನಮ್ಗೇನು ಬೇಕು ಎಷ್ಟು ಬೇಕು ಅಷ್ಟೇ ಸ್ವಲ್ಪ ತೊಗೊಂಡಿದ್ದು. ಇನ್ನೊಂದು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರತಿಯೊಬ್ಬರು ಲವ್ ಮಾಡದಿರೋರು ಯಾರು ಇಲ್ಲ, ಲವ್ ಮಾಡೇ ಇರ್ತೀರಿ. ಲವ್ ಮಾಡೋದ್ರ ಜೊತೆ ಬಾಳ್ಬೇಕು ಅಂತ ಪ್ರತಿಯೊಬ್ಬರಿಗೆ ಅನಿಸಿರುತ್ತೆ, ಆದ್ರೆ ಆಗಿರಲ್ಲ ಅಷ್ಟೇ. ಎಷ್ಟೋ 100ರಲ್ಲಿ ಒಂದು 10% ಅಲ್ಲ, ಏನೋ ಒಂದು 5% ಅಷ್ಟೇ ಮದುವೆ ಆಗ್ಬೋದು. ಅದು ಋಣಾನುಬಂಧ ಇರಬೇಕು, ಇದ್ರೆ ಮಾತ್ರ ಆಗಿರುತ್ತೆ. ಸೊ ಎಲ್ಲರಿಗೂ ಇಷ್ಟ ಇರುತ್ತೆ, ಇಷ್ಟಪಟ್ಟವ್ರು ಮದುವೆ ಆದ್ರೆ ಚಲೋ ಇರುತ್ತೆ ಅಂತೇಳಿ ಇದ್ದೇ ಇರ್ತೈತಿ. ಸೊ ನೆಕ್ಸ್ಟ್ ತೋರಿಸ್ತೀನಿ. ಆಮೇಲೆ ಇದೊಂದು ಸ್ಟ್ಯಾಂಡ್, ಇಲ್ಲಿ ಉಪ್ಪು ಖಾರ ಎಲ್ಲ ಡಬ್ಬಿಗಳು ಇಟ್ಟಿವಿ, ಮಸಾಲ ಗಿಸಾಲ ಎಲ್ಲ ಮೊದಲು ಇಲ್ಲೇ ಇಟ್ಟಿದ್ವಿ, ಜಾಗ ಸಲ್ಲಕ್ ಮಾಡ್ತಿದ್ವಿ, ತಗೊಂಡು ಇಲ್ಲಿ ಇಟ್ವಿ. ಇದನ್ನ ತಗೋಬೇಕಂದ್ರೂ ಭಾಳ ಕಷ್ಟ ಆಗೈತಿ. ಜಸ್ಟ್ ಎಷ್ಟು ಒಂದು 300 ರೂಪಾಯಿನ ಇತ್ತು. ಅದನ್ನ ತಗೋಬೇಕಂದ್ರನ ಅದು ಎಷ್ಟು ನಾವು ತಗೋಬೇಕಂದ್ರೆ ಹಿಂದೆ ಮುಂದೆ ನೋಡಿ ತಗೊಂಡಿವಿ, ಎಷ್ಟು ಇರುತ್ತ. ನೆಕ್ಸ್ಟ್ ಬಾ ಮತ್ತೆ ನೆಕ್ಸ್ಟ್ ಇದು ಬೆಡ್ರೂಮ್. ಇದು ನಮ್ಮ ಬೆಡ್ರೂಮು. ಇಲ್ಲಿ ಫಸ್ಟ್ ಬೆಡ್ರೂಮ್ ಕಬೋರ್ಡ್. ಅರ್ಬಿ ಇಡಕ್ ಜಾಗ ಇರ್ಲಿಲ್ಲ, ಇಲ್ಲೆಲ್ಲ ತೂಗ್ ಹಾಕಿದ್ವಿ. ಇಲ್ಲೆಲ್ಲ ತೂಗ್ ಹಾಕ್ಬಿಟ್ಟಿದ್ವಿ ಫಸ್ಟಿಗೆ ಮನೆಗೆ ಬಂದಾಗ. ಏನ್ ಇದ್ದಿದ್ದಿಲ್ಲ ಮಾತ್ರ, ಇಲ್ಲಿ ಫುಲ್ ತುಂಬ್ಕೊಂಬಿಟ್ಟಿತ್ತು. ಇಲ್ಲಿಂದ ಇಲ್ಲಿ ದಾರ ಕಟ್ಟಿದ್ವಿ, ದಾರ ಕಟ್ಟಿ ಇಲ್ಲೆಲ್ಲ ಹಾಕ್ತಿದ್ವಿ. ಇಲ್ಲೆಲ್ಲ ಬಟ್ಟೆ ಹಾಕಕ್ ಜಾಗ ಇರ್ಲಿಲ್ಲ. ಓ ಇದನ್ನ ತಗೋಬೇಕಂದ್ರ ಕಬೋರ್ಡ್ ಒಳಗ ಏನು ಇಲ್ಲ, ಬರೀ ಅರ್ಬಿ ಅಟ್ಟೆ ಇಟ್ಟೇವಿ, ಏನಿಲ್ಲ. ಕಬೋರ್ಡ್ ಇವು ಮ್ಯಾಲೂ ನನ್ನ ಅರ್ಬಿ, ತಳಗಿನ ಇವನು ಅರ್ಬಿ ಅಷ್ಟೇ. ತಳಗಿನ ನಾನು ಅರ್ಬಿ ಇಷ್ಟೇ. ಇಷ್ಟಕ್ಕೆ ಇವ್ ಮಾರಿ ಏನೇನು ಹಚ್ಕೋತಾಳ. ನನ್ನಂತೂ ಇದ್ರೊಳಗೆ ಏನೇನು ಇಲ್ಲ, ಅಂದು ಏನಿಲ್ಲ, ಏನು ಇಲ್ಲ. ಇಷ್ಟೇ ಆಯ್ತು, ಇಷ್ಟೇ, ಜಾಸ್ತಿ ಏನು ಇಲ್ಲ. ಆಯ್ತು, ಇದೇ ನಮ್ ಲಕ್ಸುರಿ ಬೆಡ್. ಇದು ನಮ್ ಲಕ್ಸುರಿ ಬೆಡ್. ಆಮೇಲೆ 2 ಚೇರ್ ಅದಾವು. ಇದು ಹಾಲ್ ತೋರ್ಸ್, ಫುಲ್ ಹಾಲ್. ಇದು ಹಾಲ್. ಇದು ಫುಲ್ ಹಾಲು. ಇಲ್ಲಿ ದೇವ್ರ ಫೋಟೋ ಹಾಕಿವಿ, ಮೇಲೆ ಒಂದು ಲೈಟ್ ಹಾಕಿವಿ. ಆಮೇಲೆ ಇದು ನಮ್ಮ ಈಶಾನ್ಯ ಮೂಲೆಕ್ಕೆ ನಮ್ಮ ದೇವ್ರ ಕೊಲಿ ಮಾಡ್ಬೇಕಂತ ನಮ್ಮ ಮನೆಯ ಆರಾಧ್ಯ ದೇವತೆ ಮತ್ತು ಲಕ್ಷ್ಮೀ ದೇವಿ, ಮ್ಯಾಲಿ ಭೋಲೆನಾಥರು.
ಓಂ ನಮಃ ಶಿವಾಯ. ಏನು ಹೇಳ್ಬೇಕು ಗೊತ್ತಾಗುತ್ತಿಲ್ಲ ಅಷ್ಟೇ ವಿಡಿಯೋದಾಗ. ನೆಕ್ಸ್ಟ್ ಇದು ಬಂದ್ರೆ ಮೇನ್ ಡೋರು. ಹೊರಗಿದು ಇದು ಮೇನ್ ಡೋರ್. ಇದು ಫಸ್ಟ್ ನೆಕ್ ಪಾಪ ಇದು ಫಸ್ಟಿಗೆ ಹಾಕು. ನಾ ಹಿಂಗೆ ಒಳಗೆ ಹೋಗೋದು ಒಂದು ಫಸ್ಟಿಗೆ ಹಾಕ. ಇದನ್ನ ಇದು ಫಸ್ಟಿಗೆ ತೋರಿಸ್ಬೇಕಾಗಿತ್ತು ನಾವು. ಇಲ್ಲ ಇದ್ದಿದ್ದು ತೋರಿಸೋ ಮೇನ್ ಡೋರ್ ಆಗೋದಿಲ್ಲ. ಬಾ ಅಷ್ಟೇ ಐತಿ. ಇದು ಮೇನ್ ಡೋರು. ಇಲ್ಲಿಂದ ಎಂಟ್ರಿ ಆಗ್ಬಿಟ್ಟು ಇವೆರಡು ಕುರ್ಚಿ ಹಿಂಗೆ ತೊಗೋಬೇಕಂದ್ರೂ ಮನೆಗೆ ಬಂದು ಎಷ್ಟು 3 ತಿಂಗಳಿಗೆ ತೊಗೊಂಡಿವಿ. ಒಂದೊಂದೊಂದು ಸಾಮಾನು ತೊಗೊಂಡಿವಿ. ಯಾವುದೇ ಆಗಲಿ ಇಮಿಡಿಯೇಟಾಗಿ ಯಾವುದು ತೊಗೊಳಕ್ಕೆ ಹೋಗಿಲ್ಲ. ಅಷ್ಟು ತೊಗೊಳ್ಳೋಷ್ಟು ಶಕ್ತಿನೂ ಇರಲಿಲ್ಲ. ಒಂದೊಂದೊಂದೊಂದು ತೊಗೊಂಡಿವಿ. ಇನ್ನ ಜಾಸ್ತಿ ಏನು ಬೇಡ ಅನ್ಸುತ್ತೆ. ಇದು ಬಾತ್ರೂಮ್. ಇದು ಬಾತ್ರೂಮು. ಇಲ್ಲೊಂದು ಐತಿ. ಏನೈತಿ ಅಂತೆಲ್ಲ ಒಬ್ಬರು ಕೇಳಿರ್ಬೋದು. 2 ಅದಾವಲ್ಲ ಈ ಥರ ಬಾಗ್ಲ ಹಾಕ್ತೀವಿ. ಇದು 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 ವಾಷಿಂಗ್ ಮಿಷಿನ್ ಮಾಡೋಕ್ಕಿಟ್ಟ ವಾಷಿಂಗ್ ಮಿಷಿನ್ ಪಾಯಿಂಟ್. ಇದು ವಾಷಿಂಗ್ ಮಿಷಿನ್ ಇಡಕ್ಕಂತ ಮಾಡ್ಯಾರ. ಇದ್ರೊಳಗೆ ವಾಷಿಂಗ್ ಮಿಷಿನ್ ಏನಿಲ್ಲ, ಖಾಲಿ ಐತಿ. ಕೆಲ್ಸಕ್ಕೆ ಹೋಗೋ ಬ್ಯಾಗ್ ಇದು, ನಾ ಕೆಲ್ಸಕ್ಕೆ ಹೋಗೋ ಬ್ಯಾಗ್ ಇದು, ನಾ ಕೆಲ್ಸಕ್ಕೆ ಹೋಗೋ ಬ್ಯಾಗ್ ನಾ ಉದ್ದಿನ ಕಡೆ ಇಟ್ಟು. ಸೊ ಇನ್ನೊಂದು ಕ್ಲಿಯರ್ ಮಾಡಿಬಿಡ್ತೀವಿ ನಿಮ್ಗೆ. ಇನ್ನೊಂದು ಏನಂದ್ರೆ ನಾವು ಎಲ್ಲರೂ ಕೇಳ್ತಿದ್ರು, ಅಣ್ಣ ನೀವು ಏನು ಕೆಲಸ ಮಾಡ್ತೀರಿ ಅಂತ ಕೇಳಿದ್ರಿ. ಇದ್ರೊಳಗೆ ಕ್ಲಿಯರ್ ಮಾಡಿಬಿಡ್ತೀವಿ. ನನ್ನ ಹೆಂಡ್ತಿ ಔಟ್ ಶೇಣಿ ಅಂತೇಳಿ ಕಂಪ್ನಿ ಐತಿ ಇಲ್ಲೇ ಮನೆ ಹತ್ರ. ಇಲ್ಲೇ ಒಂದು 500 ಮೀಟ್ರ್ ದೂರಿಲ್ಲ. ಔಟ್ ಶೇಣಿಯಲ್ಲಿ ಕೆಲಸ ಮಾಡ್ತಾಳೆ. ನಾನು BL ಒಳಗೆ ಕೆಲಸ ಮಾಡ್ತೀನಿ. ಭಾರತ್ ಎಲೆಕ್ಟ್ರಾನಿಕ್ಸ್ ಅಂತೇಳಿ ಗೊತ್ತಿರ್ಬೋದು ನಿಮಗೆ. ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅನ್ಕೋಬೇಡ್ರಿ. ನಾನು ಕಾಂಟ್ರಾಕ್ಟ್ ಬೇಸಿಂದ ಅಲ್ಲಿ ಹೋಗಿ ಕೆಲಸ ಮಾಡೀನಿ. ಅಲ್ಲೂ ಕೆಲಸ ಹೋಗ್ತೀನಿ. ರಜೆ ಇತ್ತಂದ್ರೆ ಸ್ವಲ್ಪ ಬೇಕಲ್ಲ ಮನ್ಯಾಗ. ಬೆಂಗಳೂರಾಗದೀವಿ ಅಂದಮೇಲೆ ಇಲ್ಲಿ ಐತಿ ನಮ್ಮ ಬ್ಯಾಗು. ಸ್ವಿಗ್ಗಿ ಇದು ಯಾವಾಗೂ ಒಂದ್ಸಲ ಭಾಳ ಆಯ್ತು ಹೋಗಲಾರ್ದ. ಮೊನ್ನೆ ಒಂದ್ಸಲ ಸಂಡೇ ಇತ್ತಲ್ಲ, ಸಂಡೇ ದಿನ ಒಂದಿನ ಹೋಗಿದ್ದೆ, ಸೂಟಿ ಇತ್ತಂತೇಳಿ. ಅದು ಒಂದು 2-3 ತಾಸು ಹೋಗಿ ಬಂದ್ಬಿಡ್ತೀನಿ ಅಷ್ಟೇ. ಮಶ್ರೂಮ್ ಮಾಡಿ ರೆಸಿಪಿ ತೋರಿಸ್ತಾ ಅಂತ. ನಮ್ಮೂರಾಗ ಸಿಗಲ್ಲ ಇವು ಮಶ್ರೂಮ್. ನಮ್ಮೂರ ಕಡೆ ಇವೆಲ್ಲ ಸಿಗಲ್ಲ. ಇವು ಯಾವಾಗ ಸಿಗ್ತಾವ ಅಂದ್ರೆ ಸ್ವಲ್ಪ ಮಳೆ ಆದಾಗ ಯಾವುದಾದ್ರು ಹೊಲ್ದಾಗ ಒಂದು ಸ್ವಲ್ಪ ಬೆಳೆದಿರ್ತಾವೆ ಅವಾಗ ತಿಂತೀವಿ. ಆದರೆ ಇದು ಇಲ್ಲಿ ಯಾವಾಗ ಬೇಕಾದ್ರೂ ಸಿಗ್ತಾವೆ ಬೆಂಗಳೂರಾಗ. ಸೊ ನನಗೆ ಇಷ್ಟ ಇದು, ಅದಕ್ಕಂತೇಳಿ ನಾನು ತರಿಸೀನಿ. ನಾನು ಹೆಂಡ್ತಿ ಮಾಡ್ಕೊಡೋಗ್ತಾಳೆ. ಹೆಂಗೆ ಮಾಡ್ತಾವೆ ಏನು ಸುದ್ದಿ ಗೊತ್ತಿಲ್ಲ. ಎಲ್ಲ ಕಟ್ ಮಾಡಿರ್ತೀನಿ. ಈಗ ಇದನ್ನು ಕಟ್ ಮಾಡ್ಕೊಂಡ್ರೆ ಆಯ್ತು. ನಾ ಇಷ್ಟೇ 4 ಪೀಸ್ ಮಾಡ್ತೀನಿ. 4 ಪೀಸ್ ಮಾಡೋದು ಒಂದು ಸಾಕು. ಅಷ್ಟು ಕಡಾಯಿ ಒಳಗೆ ಎಣ್ಣೆ ಹಾಕೊಂಡು ಜೀರಿಗೆ ಸಾಸಿವೆ ಹಾಕಲ್ಲ? ಏನು ಹಾಕಲ್ಲ, ಹಿಂಗೇನು ಡೈರೆಕ್ಟ್ ಮೆಣಸಿನ್ಕಾಯಿ ಆಮೇಲೆ ಉಳ್ಳಾಗಡ್ಡಿ. ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಹಾಕಿಲ್ಲ ಹೇಳ್ತಿ. ಇಕ್ಕಿ ಬರೋ ಸ್ಥಳ ನಾನು ಹೇಳ್ತಿ ಸುನೀತಾ. ಯಾವ್ದಾದ್ರು ವಿಡಿಯೋ ತಗೊಂಡ್ರಿ ಅಕ್ಕಿ ಇಕ್ಕಿ ಅನ್ಬೇಡ ಅಂತೇಳಿ. ನಮ್ದು ಲವ್ ಮ್ಯಾರೇಜ್ ಅಂದ್ಮೇಲೆ ನಾವು ಒಬ್ರಿಗೆ ರೀ ಅನ್ನೋದು ಬರ್ರಿ ಹೋಗ್ರಿ ಹಂಗೆ ಫ್ರೆಂಡ್ಸ್ ತರ. ಫ್ರೆಂಡ್ಸ್ ನಾವು ನಮ್ರು ಫ್ರೆಂಡ್ಸ್. ಆಕಿನೂ ಅಂತ ನಾನು ಹೇಳ್ತಿ. ಗಂಡ ಹೆಂಡತಿ ಆಗಿರ್ಬೇಕಾಗಿರೋ ಸಮಯ ಗಂಡ ಹೆಂಡತಿ ಉಳ್ಕೆ ಟೈಮ್ನಾಗ ನಾವು ಫ್ರೆಂಡ್ಸ್. ಈ ಉಳ್ಳಾಗಡ್ಡೆ ಸ್ವಲ್ಪ ಕೆಂಪಾಗಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ಡಿಪಾರ್ಟ್ಮೆಂಟ್ ಚಿಕ್ಕಿನಿ ಅಂತಾಳ. ಆದ್ರೆ ಇದ್ರೊಳಗೆ 50% ನಾನೇ ಕೆಲಸ ಮಾಡಿರ್ತೀನಿ. ಮಾಡಿರ್ತು ಎಲ್ಲ ನಾನೇ ಮಾಡಿರ್ತೀನಿ. ನಮ್ಮ ಮನೆ ಎಲ್ಲ ಇನ್ನೊಂದು ಹೇಳ್ತೀನಿ, ಯಾರೇ ಆಗಿರ್ಲಿ ನಮ್ಮ ಮನೆ ಒಳಗೆ ನಾವು ಕೆಲಸ ಮಾಡಕ್ಕೆ ಏನ್ ತಪ್ಪಿಲ್ಲ. ನಮ್ಮ ಮನೆಯೊಳಗೆ ನಾವು ಕೆಲಸ ಮಾಡಕ್ಕೆ ಹೆಲ್ಪ್ ಮಾಡ್ಬೇಕು. ಹೆಲ್ಪ್ ಅಲ್ಲ, ಆಲ್ಮೋಸ್ಟ್ ಮಾಡ್ತಾನೆ. ಆಲ್ಮೋಸ್ಟ್ ಎಲ್ಲ ಮಾಡ್ತೀನಿ. ಮನೆಯಾಗಿದ್ರೆ ಭಾಳ ಎಲ್ಲ ಇವನ್ನ ಭಾಳ ಮಾಡ್ತೀನಿ ಕೆಲಸ ಎಲ್ಲ ಮಾಡ್ತೀನಿ. ಯಾಕಂದ್ರೆ ಈಗೋ ತೋರಿಸ್ಬಾರ್ದು. ಇಬ್ರು ಗಂಡ ಹೆಂಡತಿ ಆಗಿ ಬಂದ್ಮೇಲೆ ಎಲ್ಲ ಕೆಲಸನೂ ಸರಿಸಮವಾಗಿ. ಈಗ ಆಕಿನೂ ಕೆಲ್ಸಕ್ಕೆ ಹೋಗ್ತಾ ಅಂದ್ಮೇಲೆ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಆಕಿನಿ ಯಾಕೆ ಎಲ್ಲ ಮನೆ ಕೆಲಸ ಮಾಡ್ಬೋದು. ಹೌದು, ಆಕಿನೂ ದುಡಿತಾಳೆ, ನಾನು ದುಡಿತೀನಿ. ಆಕಿನೂ ಹೊರ ಕೆಲ್ಸಕ್ಕೆ, ನಾನು ಹೊರ ಕೆಲಸ ಹೋಗ್ತೀನಿ. ಸೊ ಆಕಿನೂ ಅಡಿಗೆ ಮಾತ್ರ ನಾನು ಮಾಡ್ತೀನಿ. ಇಬ್ರು ಸರಿಸಮ. ಈಗಿನ ಕಾಲದಾಗ ಗಂಡು ಹೆಣ್ಣು ಏನು ಭೇದ ಭಾವ. ಇಬ್ರು ಸರಿಸಮವಾಗಿರ್ಬೇಕು. ಅಂದ್ರೆ ಜೀವನದ ಗಾಡಿ ಕರೆಕ್ಟಾಗಿ ಹೋಗ್ತಿರ್ತೈತಿ ಸ್ಮೂತ್ ಆಗಿ. ಇಲ್ಲಾಂದ್ರೆ ಜರ್ಕ್ ಹೊಡಿತೈತಿ. ಜರ್ಕ್ ಹೊಡೆದ್ರೆ ಸರಿ ಅನ್ಸಲ್ಲ ದಾಂಪತ್ಯದಲ್ಲಿ. ನಮ್ಮ ಮನೆ ಮೇಲೆ ನಾವು ಕೆಲಸ ಮಾಡ್ಬೋದು, ತಪ್ಪೇ ಇಲ್ಲ, ಮಾಡುವು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೆಂಗಾಗುತ್ತೋ ಏನು ಆದ್ಮೇಲೆ ಹೆಂಗಾಗುತ್ತೆ ಅಂತ ಚಲೋ ಆಗಿರುತ್ತೆ. ಆಲ್ಮೋಸ್ಟ್ ಇಂಗು ತೆಂಗು ಇದ್ರೆ ಮಂಗನ ಅಡಿಗೆ ಮಾಡುತ್ತೆ. ಗೈಸ್, ಇನ್ನೊಂದು ಏನಂದ್ರೆ ಇನ್ನೊಂದು ಏನು ಖುಷಿ ಆಗುತ್ತೆ ಅಂದ್ರೆ ನಮಗೆ ಈ ವಿಡಿಯೋ ಮಾಡಿರ್ತೀವಿ, ಎಷ್ಟೋ ಜನ ಕಮೆಂಟ್ ಹಾಕ್ತೀವಿ ಅಣ್ಣ ಅಕ್ಕ ವೈನಿ ಈ ಥರ ಅಂತ ಒಂದು ಸಂಬಂಧನ
ನಮಗೂ ನಿಮಗೂ ಒಂದು ಒಳ್ಳೆ ಬಾಂಧವ್ಯ ಐತನ್ನು ಲೆಕ್ಕಕ್ಕೆ ನೀವು ಭಾಳ ಚಂದ ಕಮೆಂಟ್ ಮಾಡ್ತೀವಿ, ಭಾಳ ಇಷ್ಟ ಆಗುತ್ತೆ. ಈಗಿನ ಕಾಲದಾಗ ಸಂಬಂಧಿಕರೇ ನೆಟ್ಟಾಗ ಸಂಬಂಧ ಇಟ್ಕೊಂಡ್ಕಿಸ್ ಮಾತಾಡಲ್ಲ. ನೀವು ಒಂಥರ ನೀವೇ ನಮ್ಮ ಫ್ಯಾಮಿಲಿ ಇದ್ದಂಗೆ, ಫ್ಯಾಮಿಲಿ ಒಳಗೆ ಒಬ್ರು ನೀವು ಒಬ್ಬರು ಅಣ್ಣ ಅಂತೀರಿ, ಒಬ್ಬೊಬ್ರು ವೈನಿ ಅಂತೀರಿ. ಭಾಳ ಖುಷಿ ಆಗುತ್ತೆ. ಒಬ್ರು ಏನೇನೋ ಬ್ಯಾಡ್ ಕಮೆಂಟ್ ಮಾಡ್ತಾರೆ, ಅದಕ್ಕೆಲ್ಲ ತಿಳ್ಕೊಳಕ್ ಹೋಗಲ್ಲ. ಯಾಕಂದ್ರೆ ಒಳ್ಳೇದ ನೋಡ್ಬೇಕಾಗುತ್ತೆ. ನೀವು ಇಷ್ಟೆಲ್ಲ ಚಂದಾಗ ನಾವು ಮಾತಾಡ್ತೀವಿ ಅಂದಾನೆ ನಮ್ಗೆ ಯಾರ್ಯಾರು ಏನು ಮಾಡ್ತಾರೆ, ಏನು ಮಾಡಕ್ ಬರಲ್ಲ, ಅವ್ರಿಗೂ ಒಳ್ಳೇದಾಗ್ಲಿ. ಅವ್ರು ಯಾಕೆ ಮಾಡ್ತಾರೋ ಏನೋ ಗೊತ್ತಿಲ್ಲ, ಒಟ್ಟೆ ಕಮೆಂಟ್ ಮಾಡೋರಿಗೆ ಏನು ಹಾಕಲ್ಲ, ಅವ್ರಿಗೂ ಒಳ್ಳೇದಾಗ್ಲಿ, ಜಾಸ್ತಿ ಒಳ್ಳೇದಾಗ್ಲಿ ನಿಮಗೆ. ಯಾವುದೋ ಒಂದು ಭಾಳ ಖುಷಿ ಆಗುತ್ತೆ. ಅಣ್ಣ ಅಂತ ಮಾತಾಡ್ತೀನಿ, ಏನು ಅಂತ ಮಾತಾಡ್ತೀವಿ, ಭಾಳ ಖುಷಿ ಅಂತ. ಥ್ಯಾಂಕ್ಸ್ ಫಾರ್ ಯುವರ್ ಲವ್, ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನಮಗೆ. ನೆಕ್ಸ್ಟ್ ಈ ಕಡೆ ಟೊಮ್ಯಾಟೊ ಹಾಕೋಣ, ಉಳ್ಳಾಗಡ್ಡಿ ಹಾಕೋಣ. ಅದು ಟೊಮ್ಯಾಟೊ ಸ್ವಲ್ಪ ಇದು ಕರಗಬೇಕೆಲ್ಲ, ಎಲ್ಲ ಕರಗಬೇಕಂತಿದ್ದು. ರುಚಿಗೆ ತಕ್ಕಷ್ಟು ಉಪ್ಪು. ಯಾವ ಉಪ್ಪು? ಟಾಟಾ ಉಪ್ಪು, ದೇಶದ ಉಪ್ಪು. ಅರ್ಶಿನ ಪುಡಿ. ಅರ್ಶಿನ ಪುಡಿ ಇದು ನಮ್ಮ ದೇಶದ. ಯಾಕೆಂದ್ರೆ ಅದಕ್ಕೆ ಸ್ವಲ್ಪ ಖಾರ ಹಾಕ್ತೀನಿ ಸುಮ್ಮ. ಸ್ವಲ್ಪ ಖಾರ ಹಾಕೋಣ. ಈಗ ನೆಕ್ಸ್ಟು ನೀರು ಹಾಕೋಣ. ಎಷ್ಟು? ಸ್ವಲ್ಪ ನಮ್ಗೆ ಎಷ್ಟು ಗ್ರೇವಿ ಇರುತ್ತೆ ಬೇಕು ಅಷ್ಟು ನೀರು ಹಾಕ್ತೀನಿ. ನೀರು ಸ್ವಲ್ಪ ಹಾಕಿ ಕುದಿಸಾಗುತ್ತೆ. ಸಾಕಲ್ಲ ಅಷ್ಟು? ಸಾಕು. ಇವಾಗ ಜೋರಿಟ್ಟು ಸ್ವಲ್ಪ ಕುದಿಯೋಣ. ಮಶ್ರೂಮ್ ಹಾಕಿ ಒಂದು 10 ನಿಮಿಷ ಕುದಿಸ್ಬಿಡೋದು. ಇದಕ್ಕೆ ಮಶ್ರೂಮ್ ಹಾಕಿಬಿಡೋದು. ಈಗ ಕೂತ್ಮೇಲೆ ಕಟ್ ಮಾಡಿರುವಂಥ ಮಶ್ರೂಮು ಇದಕ್ಕೆ ಹಾಕಿ. ಓಕೆ, ಇದನ್ನ 10 ನಿಮಿಷ ಕುದಿಸ್ಬಿಡೋದು. 10 ನಿಮಿಷ ಕುದಿಸ್ಬಿಡೋದು. ಈಗ ಮಶ್ರೂಮನ್ನು ಮತ್ತೆ ನೀರು ಬಿಡ್ತೈತಿ. ಓಕೆ, ಒಂದು 10 ನಿಮಿಷ ಇದೇ ಥರ ಬೇಯಕ್ಕೆ ಇಟ್ಬಿಟ್ರೆ ಮಶ್ರೂಮ್ ಮಸಾಲ ರೆಡಿ ಆಗತ್ತಾ? ಮಶ್ರೂಮ್ ಮಸಾಲ ರೆಡಿ ಆಯ್ತು. ಇವಾಗ ಬಾರಿಸ್ಬಿಡೋಣ ಬರ್ರಿ. ಮಶ್ರೂಮ್ ಮಸಾಲ ರೆಡಿ. ಹೋಮ್ ಟೂರ್ ವಿತ್ ಮಶ್ರೂಮ್ ಮಸಾಲ ಒಂದು ರೆಸಿಪಿನೂ ತೋರಿಸ್ದಂಗೆ ಆಯ್ತು, ಹೋಮ್ ಟೂರ್ ಮಾಡ್ದಂಗೆ ಆಯ್ತು. ಆಫ್ ಮಾಡಲಾ ಫ್ರೆಂಡ್ಸ್? ರೆಡಿ ಮಶ್ರೂಮ್ ಮಸಾಲ ವಿತ್ ವೈಟ್ ರೈಸ್. ಒಂಥರ ಬಿರಿಯಾನಿ ಫೀಲ್ ಕೊಡುತ್ತೆ. ಇದ್ರೊಳಗೆ ಅನ್ನ ಹಾಕಿ ಕುದಿಸ್ಬಿಟ್ಟಿದ್ದು ಬಿರಿಯಾನಿ ಹಾಕಿತ್ತು. ಆದ್ರೆ ಮಶ್ರೂಮ್ ಹೊಡಿತಾವ ಅಂತೇಳಿ ಈ ಥರ ಮಾಡಿದ್ವಿ. ನೋಡ್ರಿ ಹೆಂಗಾಗೈತಿ ನಮ್ದು ಮಶ್ರೂಮ್ ಮಸಾಲ. ಹೆಂಗಾಗೈತೆ ಅಂತ ಕಮೆಂಟ್ ಮಾಡ್ರಿ. ನೀವು ಟ್ರೈ ಮಾಡ್ರಿ. ವಾಸನೆ ಹತ್ರ ಗಮ್ಮನ ಆತೈತಿ. ಫ್ರೆಂಡ್ಸ್, ಇಷ್ಟು ಇತ್ತು ನಮ್ಮ ಹೋಮ್ ಟೂರು. ನಮ್ಮ ಪುಟ್ಟ ಮನೆ, ಪುಟ್ಟ ಸಂಸಾರ. ಇದೇ ಇಷ್ಟೇ ನಮ್ಮ ಹೋಮ್ ಟೂರು. ಜಾಸ್ತಿ ಏನಿಲ್ಲ, ಜಾಸ್ತಿ ಸಾಮಾನ್ ಗೀವನ್ ಏನೂ ಇಲ್ಲ, ಇಷ್ಟೇ. ಸೊ ಕೇಳಿದ್ರಿ, ಮಾಡಿವಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ತರ ವಿಡಿಯೋ ಮಾಡ್ತಾ ಇರ್ತೀವಿ, ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ, ಎಲ್ಲರೂ ಸಪೋರ್ಟ್ ಮಾಡ್ರಿ. ಬಾಯ್.